ನರಮೇಧಗಳು ಹಿಂಸೆಯಿಂದ ಪ್ರಾರಂಭ ಆಗೋದಿಲ್ಲ. ಅವು ಪದಗಳೊಂದಿಗೆ ಮತ್ತೆ ಯೋಚಿಸುವಂತಹ ರೀತಿಯೊಂದಿಗೆ ಶುರುವಾಗುತ್ತವೆ ಅನ್ನೋದನ್ನ ಇತಿಹಾಸ ಕಲಿಸಿದೆ. ಎಚ್ಚರಿಕೆಯಿಂದ ತಯಾರಿಸಿದಂತಹ ದ್ವೇಷದೊಂದಿಗೆ ಅದು ಆಗಾಗ ತಲೆದೂರುತ್ತೆ. ಜರ್ಮನಿಯಲ್ಲಿ ಯಹೂದಿಗಳ ವಿರುದ್ಧದ ದ್ವೇಷ ಕೂಡ ಪದಗಳಿಂದಾನೇ ಪ್ರಾರಂಭ ಆಯಿತು. ಮೊದಲು ದೇಶದ ಸಮಸ್ಯೆಗಳಿಗೆ ಅವರನ್ನ ದೂಷಿಸಲಾಯಿತು, ಅವರನ್ನ ಒಳಗಿನ ಶತ್ರು ಅಂತ ಕರೆಯಲಾಗ್ತಾ ಇತ್ತು. ಕ್ರಮೇಣ ಅವರ ಗುರುತನ್ನ ಅನುಮಾನಕ್ಕೊಳಪಡಿಸಲಾಯಿತು. ಮತ್ತೆ ಈ ಭಾಷೆ ಸಾಮಾನ್ಯ ಆದಾಗ ಗ್ಯಾಸ್ ಚೇಂಬರ್ಗಳು ಮತ್ತೆ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು ಅವತರಿಸಿದ್ವು. ಲಕ್ಷಾಂತರ ಯಹೂದಿಗಳನ್ನ ಬಲಿ ಹಾಕಲಾಯಿತು. ರುವಾಂಡಾದಲ್ಲಿಯೂ ಕೂಡ ಹಾಗೇನೆ ಆಯಿತು. 1990ರ ದಶಕದಲ್ಲಿ ಟುಟ್ಸಿ ಅನ್ನುವಂತಹ ಸಮುದಾಯದ ವಿರುದ್ಧ ರೇಡಿಯೋ ರುವಾಂಡಾ ದ್ವೇಷವನ್ನು ಹರಡೋದಿಕ್ ಪ್ರಾರಂಭ ಆಯಿತು. ಟುಟ್ಸಿಗಳನ್ನ ಜಿರಳೆಗಳು ಅಂತ ಕರೆಯಲಾಗ್ತಾ ಇತ್ತು. ಹಾಗೆ ಅವರನ್ನ ದೇಶದ ಶತ್ರುಗಳು ಅಂತ ಘೋಷಿಸಲಾಯಿತು. ಮತ್ತೆ ಅವ್ರ ನಿರ್ನಾಮಕ್ಕೆ ಕರೆಯನ್ನ ನೀಡಲಾಯಿತು. ಹಗಲು ರಾತ್ರಿ ರೇಡಿಯೋದಲ್ಲಿ ಅದೇ ವಿಷಯವನ್ನು ಹರಡಲಾಯಿತು. ಜನರು ದ್ವೇಷದ ಅಮಲಿನಲ್ಲಿದ್ದಾಗ ನರಮೇಧ ನಡೆದೋಯ್ತು. ಕೇವಲ 100 ದಿನಗಳಲ್ಲಿ ಸುಮಾರು 8 ಲಕ್ಷ ಜನರ ನರಮೇಧ ನಡೆದೋಯ್ತು. ಇತ್ತೀಚಿನ ಇಂಡಿಯಾ ಹೇಟ್ ಲ್ಯಾಬ್ ವರದಿ ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಹೆಚ್ಚಾಗಿದೆ ಅಂತ ತೋರಿಸುತ್ತೆ. ಜಿಹಾದ್ ಪ್ರೀತಿಸುವ ಜನರು ಇಲ್ಲಿ ಬಂದು ನೆಲೆಸ್ತಾ ಇದ್ದಾರೆ, ಇಲ್ಲಿನ ಜನಸಂಖ್ಯಾ ಸ್ವರೂಪವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ದೂಷಿಸಲಾಗ್ತಾ ಇದೆ. ಇಂಡಿಯಾ ಹೇಟ್ ಲ್ಯಾಬ್ ವರದಿಯ ಪ್ರಕಾರ 2023ರಲ್ಲಿ ಮುಸ್ಲಿಮರು ಮತ್ತೆ ಇತರ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ದೇಶಾದ್ಯಂತ 668 ದ್ವೇಷ ಭಾಷಣಗಳ ಘಟನೆಗಳು ದಾಖಲಾಗಿವೆ. 2024ರಲ್ಲಿ ಇದು ಇನ್ನೂ ಕೂಡ ಹೆಚ್ಚಾಯಿತು. ಒಂದೇ ವರ್ಷದಲ್ಲಿ ದ್ವೇಷ ಭಾಷಣಗಳ ಸಂಖ್ಯೆ 1165ಕ್ಕೆ ಏರಿದೆ. ಅಂದ್ರೆ ಕೇವಲ 12 ತಿಂಗಳಲ್ಲಿ ಸುಮಾರು 75% ಹೆಚ್ಚಳ ಆಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ರಾಜಕೀಯ ಭಾಷಣಗಳಲ್ಲಿ ಧಾರ್ಮಿಕ ಧ್ರುವೀಕರಣದ ತೀವ್ರ ಏರಿಕೆ ಕಂಡುಬಂತು. ಸಣ್ಣ ನಾಯಕರಲ್ಲದೇನೆ ಪ್ರಧಾನಿ ಮೋದಿ ಅಂಥವರೇ ಸ್ವತಃ ಮುಸ್ಲಿಮರನ್ನ ಗುರಿಯಾಗಿಸಿ ಹಲವಾರು ಹೇಳಿಕೆಗಳನ್ನು ಕೊಡ್ತಾರೆ. ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ಅವರು ನಿಮ್ಮ ಚಿನ್ನವನ್ನ ಕಸಿದುಕೊಳ್ತಾರೆ ಅಂತ ಪ್ರಧಾನಿ ಮೋದಿ ಅವರೇ ಹೇಳಿದ್ರು. ನಮ್ಮ ತಾಯಂದಿರು ಮತ್ತೆ ಸಹೋದರಿಯರ ಆಸ್ತಿಯನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅವರು ನಿಮ್ಮ ಮಂಗಳಸೂತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತೆಲ್ಲ ಭಯವನ್ನ ಹುಟ್ಟಿಸಿದ್ರು. ಭಾಷಣದಲ್ಲಿ ಮುಸ್ಲಿಂ ಅನ್ನುವಂಥ ಪದವನ್ನ ನೇರವಾಗಿ ಬಳಸದೇ ಇದ್ರು ಯಾವ ಸಮುದಾಯದ ಬಗ್ಗೆ ಹೇಳಲಾಗ್ತಾ ಇದೆ ಅನ್ನೋದಂತೂ ಸ್ಪಷ್ಟ ಆಯಿತು. ಇದಲ್ಲದೆ ಮಚಲಿ, ಮಟನ್, ಮಸೀದಿ ಅಂತ ಪದಗಳನ್ನ ಪದೇ ಪದೇ ಬಳಸೋ ಮೂಲಕ ಮುಸ್ಲಿಮರನ್ನ ನಿರ್ದಿಷ್ಟ ಸಾಂಸ್ಕೃತಿಕ ಗುರುತಿಗೆ ಕಟ್ಟಿ ಹಾಕುವಂತ ಯತ್ನ ಕೂಡ ನಡೆಯಿತು. 2025ರಲ್ಲಿ ಪರಿಸ್ಥಿತಿ ಸುಧಾರಿಸೋ ಬದಲು ಹದಗೆಟ್ಟು ಹೋಯಿತು. ಒಟ್ಟು 1318 ದ್ವೇಷ ಭಾಷಣ ಘಟನೆಗಳು ದಾಖಲಾಗಿವೆ. ಅಂದ್ರೆ 2024ಕ್ಕಿಂತಲೂ 13% ಅಷ್ಟು ಹೆಚ್ಚು, ಮತ್ತೆ 2023ಕ್ಕಿಂತ ಸುಮಾರು 97% ಹೆಚ್ಚು. ದ್ವೇಷ ಭಾಷಣಗಳ ಸಂಖ್ಯೆ ಕೇವಲ 2 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಡಬಲ್ ಆಗಿದೆ. ವಿಶ್ವಸಂಸ್ಥೆಯ ಪ್ರಕಾರ ಯಾವುದೇ ಭಾಷಣ, ಹೇಳಿಕೆ ಅಥವಾ ನಡವಳಿಕೆ ನಿಂದನೀಯ ಮತ್ತೆ ತಾರತಮ್ಯದ ಭಾಷೆಯ ಮೂಲಕ ವ್ಯಕ್ತಿ ಅಥವಾ ಇಡೀ ಸಮುದಾಯದ ಗುರುತಿನ ಆಧಾರದ ಮೇಲೆ ದಾಳಿ ಮಾಡಿದಾಗ ಅಥವಾ ಅದನ್ನ ಗುರಿಯಾಗಿಸಿದಾಗ ದ್ವೇಷ ಭಾಷಣ ಅಂತ ಹೇಳಲಾಗತ್ತೆ. ಗುರುತು ಅನ್ನೋದು ಧರ್ಮ, ಜನಾಂಗ, ಜನಾಂಗೀಯತೆ, ರಾಷ್ಟ್ರೀಯತೆ, ಬಣ್ಣ, ಲಿಂಗ ಅಥವಾ ಯಾವುದೇ ಇತರ ಸಾಮಾಜಿಕ ಅಸ್ಮಿತೆಗೆ ಸಂಬಂಧಪಟ್ಟಿದ್ದಿರಬಹುದು. ಈ ವರದಿ ಪ್ರತಿಯೊಂದು ತೀಕ್ಷ್ಣ ಅಥವಾ ವಿವಾದಾತ್ಮಕ ಭಾಷಣವನ್ನ ದ್ವೇಷ ಭಾಷಣ ಅಂತ ಪರಿಗಣಿಸೋದಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಹಾಗೇನೆ ಕಠಿಣ ಟೀಕೆ, ರಾಜಕೀಯ ಹೇಳಿಕೆಗಳು ಅಥವಾ ಭಿನ್ನಾಭಿಪ್ರಾಯವನ್ನ ಕೂಡ ಈ ಒಂದು ಪಟ್ಟಿಗೆ ತೆಗೆದುಕೊಂಡಿಲ್ಲ. ಅದರ ಹೊರತಾಗಿಯೂ ಈಗ ಕಾಣ್ತಾ ಇರುವಂತಹ ಸಂಖ್ಯೆ ಆತಂಕಕಾರಿಯಾಗಿದೆ. 2025ರಲ್ಲಿ ಪ್ರತಿದಿನ ಸರಾಸರಿ 4 ದ್ವೇಷ ಭಾಷಣ ಘಟನೆಗಳು ದಾಖಲಾಗಿವೆ. ಇಂಡಿಯಾ ಹೇಟ್ ಲ್ಯಾಬ್ನ ಈ ಒಂದು ವರದಿ 2025ರಲ್ಲಿ ದಾಖಲಾದಂತಹ ಬಹುತೇಕ ಎಲ್ಲಾ ದ್ವೇಷ ಭಾಷಣಗಳಲ್ಲಿ ಮುಸ್ಲಿಮರೇ ಕೇಂದ್ರ ಬಿಂದು ಆಗಿದ್ರು ಅಂತ ತೋರಿಸುತ್ತೆ. 1318 ದ್ವೇಷ ಭಾಷಣ ಘಟನೆಗಳಲ್ಲಿ 1289 ಪ್ರಕರಣಗಳಲ್ಲಿ ಮುಸ್ಲಿಮರನ್ನ ನೇರವಾಗಿ ಅಥವಾ ಕ್ರಿಶ್ಚಿಯನ್ರ ಜೊತೆಗೆ ಗುರಿ ಮಾಡಲಾಗಿದೆ. ಇವು ಮುಸ್ಲಿಂ ಸಮುದಾಯದ ಮೇಲೆ ನೇರವಾಗಿ ಪರಿಣಾಮ ಬೀರಿವೆ. ಮುಸ್ಲಿಮರ ವಿರುದ್ಧದ ದ್ವೇಷ ಭಾಷಣ ಇನ್ನು ಮುಂದೆ ದೈನಂದಿನ ರಾಜಕೀಯದ ಭಾಗ ಅನ್ನೋ ಹಾಗ್ಬಿಟ್ಟಿದೆ. ಇನ್ನು ಮುಸ್ಲಿಮರು ದೇಶಕ್ಕೆ ಬೆದರಿಕೆ ಅಂತ ಈ ದ್ವೇಷ ಭಾಷಣಗಳು ಪದೇ ಪದೇ ಬಿಂಬಿಸುತ್ತವೆ. ಅವರನ್ನ ಕೆಲವೊಮ್ಮೆ ಒಳನುಸುಳುಕೋರರು, ಕೆಲವೊಮ್ಮೆ ಜನಸಂಖ್ಯಾ ಬಾಂಬ್, ಮತ್ತೆ ಕೆಲವೊಮ್ಮೆ ಒಳಗಿನ ಶತ್ರು ಅಂತ ಕರೆಯಲಾಗ್ತಾ ಇದೆ. ಮುಸ್ಲಿಮರು ಭಾರತದ ಸಂಸ್ಕೃತಿ, ಭದ್ರತೆ ಮತ್ತೆ ಗುರುತಿಗೆ ಬೆದರಿಕೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2025ರ ಹೊತ್ತಿಗೆ ಸುಮಾರು ಅರ್ಧದಷ್ಟು ದ್ವೇಷ ಭಾಷಣಗಳು ಮುಸ್ಲಿಮರ ವಿರುದ್ಧ ಕೆಲ ರೀತಿಯ ಪಿತೂರಿ ಸಿದ್ಧಾಂತವನ್ನ ಬಳಸಿವೆ ಅಂತ ವರದಿಗಳು ಸೂಚಿಸುತ್ತವೆ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಜನಸಂಖ್ಯಾ ಜಿಹಾದ್, ಓಟ್ ಜಿಹಾದ್ ಮತ್ತೆ ಶಿಕ್ಷಣ ಜಿಹಾದ್ ಅನ್ನುವಂಥ ಪದಗಳು ವಾಟ್ಸ್ಆ್ಯಪ್ ಗ್ರೂಪ್ ಅಥವಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಿಗೆ ಮಾತ್ರನೇ ಸೀಮಿತ ಆಗಿಲ್ಲ. ಈಗ ಅವುಗಳನ್ನ ರಾಜಕಾರಣಿಗಳು, ಧಾರ್ಮಿಕ ವ್ಯಕ್ತಿಗಳು ತುಂಬಿದ ಸಭೆಗಳನ್ನೇ ಹೇಳ್ತಾ ಇದ್ದಾರೆ. ಮುಸ್ಲಿಮರನ್ನ ಹಿಂದೂಗಳಿಗೆ ದ್ರೋಹ ಬಗೆದ ಸಂಘಟಿತ ಗುಂಪು ಅಂತ ಚಿತ್ರಿಸಲಾಗ್ತಾ ಇದೆ.
ಅವರು ತಮ್ಮ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾರೆ, ತಮ್ಮ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವವನ್ನ ಸ್ವಂತ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತೆಲ್ಲ ಜನರನ್ನ ಅವ್ರ ವಿರುದ್ಧ ಎತ್ತಿ ಕಟ್ಟಲಾಗ್ತಾ ಇದೆ. ಇಂಡಿಯಾ ಹೇಟ್ ಲ್ಯಾಬ್ ವರದಿ 2025ರಲ್ಲಿ ಹೆಚ್ಚಿನ ಭಾಷಣಗಳು ಹಿಂಸಾಚಾರಕ್ಕೆ ಕರೆ ನೀಡಿರೋದನ್ನ ಬಹಿರಂಗಪಡಿಸುತ್ತೆ. ಅಂದ್ರೆ ಜನರನ್ನ ದಾಳಿಗೆ ಪ್ರಚೋದಿಸೋದು ನಡೀತಾ ಇದೆ. ಈ ವರದಿಯ ಪ್ರಕಾರ 2025ರಲ್ಲಿ ಮುಸ್ಲಿಮರ ವಿರುದ್ಧ ಹಿಂಸಾಚಾರಕ್ಕೆ ಬಹಿರಂಗವಾಗಿ ಕರೆ ನೀಡುವಂತಹ 308 ದ್ವೇಷ ಭಾಷಣಗಳು ನಡೆದಿವೆ. ಕೆಲವರು ಮುಸ್ಲಿಮರಿಗೆ ಪಾಠ ಕಲಿಸೋದ್ರ ಬಗ್ಗೆ ಮಾತಾಡಿದ್ರು. 136 ಭಾಷಣಗಳು ಜನರು ತಮ್ಮ ಬಳಿ ಆಯುಧವನ್ನ ಇಟ್ಕೊಂಡಿರೋ ಹಾಗೆ ಕರೆಯನ್ನ ನೀಡಿವೆ. ಹಿಂದೂಗಳು ಈಗ ಸಿದ್ಧರಾಗಿರ್ಬೇಕು ಅಂತ ಹೇಳಲಾಯ್ತು. ಮುಸ್ಲಿಮರನ್ನ ಈಗಾಗಲೇ ಭಯ ಮತ್ತೆ ಅನುಮಾನದಿಂದ ನೋಡ್ತಾ ಇರುವಂತಹ ವಾತಾವರಣದಲ್ಲಿ ಇದೆಲ್ಲಾನು ನಡೀತಾ ಇದೆ. ಈಗ ಈ ಹಿಂಸಾಚಾರದ ಭಾಷೆ ವ್ಯಕ್ತಿಗಳಿಗೆ ಮಾತ್ರನೇ ಸೀಮಿತ ಆಗಿರಲಿಲ್ಲ, ಧಾರ್ಮಿಕ ಸ್ಥಳಗಳನ್ನ ಕೂಡ ನೇರವಾಗಿ ಗುರಿಯಾಗಿಸಲಾಗಿದೆ. 2025ರಲ್ಲಿ ಮಸೀದಿಗಳು, ದರ್ಗಾಗಳು ಮತ್ತೆ ಚರ್ಚ್ಗಳನ್ನ ತೆಗೆದು ಹಾಕೋದಿಕ್ಕೆ ಅಥವಾ ಕೆಡವೋದಿಕ್ಕೆ ಕರೆ ನೀಡಿದಂತಹ 276 ಭಾಷಣಗಳಿವೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಂತ ಹೋಳಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಶಿ ಮತ್ತೆ ಮಥುರಾದಲ್ಲಿನ ಮಸೀದಿಗಳನ್ನ ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೇನೆ ಕೆಡವಲಾಗುತ್ತೆ ಅಂತ ಮಾಜಿ ಬಿಜೆಪಿ ಶಾಸಕ ಸಂಗೀತ್ ಸೋಮ್ ಅವರು ಹೇಳಿದರು. ಸಾಮಾಜಿಕ ಮತ್ತೆ ಆರ್ಥಿಕ ಬಹಿಷ್ಕಾರಕ್ಕೂ ಕೂಡ ಬಹಿರಂಗವಾಗಿಯೇ ಕರೆ ನೀಡಲಾಯಿತು. ಮುಸ್ಲಿಮರಿಂದ ವಸ್ತುಗಳನ್ನ ಖರೀದಿ ಮಾಡಬಾರ್ದು, ಅವರೊಂದಿಗೆ ವ್ಯಾಪಾರ ಮಾಡಬಾರ್ದು ಮತ್ತೆ ಅವರನ್ನ ನೆರೆಹೊರೆಗಳಿಂದ ಹೊರಗೆ ಹಾಕಬೇಕು ಅನ್ನುವಂಥ ಒತ್ತಾಯಗಳನ್ನು ಮಾಡಲಾಯಿತು. ಕಳೆದ ವರ್ಷ ಉತ್ತರ ಪ್ರದೇಶದ ಬುಲಂದ್ ಶಹರ್ನ ಖುರ್ಜಾ ಕೋಟ್ವಾಲಿ ಪ್ರದೇಶದಲ್ಲಿ ದೇವಾಲಯದ ಬಳಿ ಪ್ರದೀಪ್ ಶರ್ಮಾನವರಿಂದ ಸಲೀಂ ಅಲಿಯಾಸ್ ಬಬ್ಲು ಮನೆಯನ್ನ ಖರೀದಿ ಮಾಡಿದಾಗ ಸ್ಥಳೀಯ ಹಿಂದುತ್ವವಾದಿ ಸಂಘಟನೆಗಳು ಕೋಪಗೊಂಡವು. ಭೂ ಜಿಹಾದ್ ಆರೋಪವನ್ನ ಹೊರಿಸಲಾಯಿತು. ಮತ್ತೆ ಮುಸ್ಲಿಂ ಇಲ್ಲಿ ಮನೆಯನ್ನ ಖರೀದಿ ಮಾಡಿದ್ರೆ ನಾವೆಲ್ಲರೂ ಕೂಡ ನಮ್ಮ ಮನೆಗಳನ್ನ ಮಾರಿ ಹೊರಟು ಹೋಗ್ತೀವಿ ಅಂತ ಹೇಳಿದ್ರು. ಸಲೀಂ ಮಾಂಸ ಮತ್ತೆ ಮೀನನ್ನ ತಿಂದು ದೇವಾಲಯದ ಸುತ್ತಲೂ ಅವಶೇಷಗಳನ್ನ ಎಸೆದಿದ್ದಾರೆ ಅಂತ ಆರೋಪ ಮಾಡಲಾಯಿತು. ಆದ್ರೆ ಅವ್ರು ಇನ್ನೂ ಆ ಮನೆಗೆ ಬಂದೇ ಇರಲಿಲ್ಲ. ಪ್ರದೀಪ್ ಶರ್ಮಾ ಅವರ ಕುಟುಂಬನೇ ಇನ್ನೂ ಆ ಮನೆಯಲ್ಲಿ ವಾಸ ಮಾಡ್ತಾ ಇತ್ತು. ಹಾಗಾದ್ರೆ ಮಾಂಸ ಮತ್ತೆ ಮೀನಿನ ಅವಶೇಷಗಳು ಎಲ್ಲಿಂದ ಬಂದವು? ಅಲ್ಲಿ ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡೋದಕ್ಕೆ ಇಂತಹ ಪಿತೂರಿಗಳನ್ನ ನಡೆಸಲಾಗ್ತಾ ಇದೆ. 2025ರಲ್ಲಿ ರೋಹಿಂಗ್ಯಾ ಮತ್ತೆ ಬಾಂಗ್ಲಾದೇಶಿ ನುಸುಳುಕೋರರು ಅನ್ನೋಂಥ ಒಂದು ಪದಗಳನ್ನ ದ್ವೇಷ ಹರಡೋದಕ್ಕೆ ವ್ಯಾಪಕವಾಗಿ ಬಳಸಲಾಯಿತು ಅಂತ ವರದಿ ಹೇಳುತ್ತೆ. ಇದು ಭಾರತದ್ದೇ ಮುಸ್ಲಿಮರ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. 69 ದ್ವೇಷ ಭಾಷಣ ಘಟನೆಗಳಲ್ಲಿ ರೋಹಿಂಗ್ಯಾ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿದ್ದಾಗಿ ವರದಿ ಹೇಳುತ್ತೆ. ಅದೇ ರೀತಿ 192 ಭಾಷಣಗಳಲ್ಲಿ ಬಾಂಗ್ಲಾದೇಶದ ನುಸುಳುಕೋರರು ಅನ್ನುವಂಥ ಒಂದು ಪದವನ್ನು ಬಳಸಲಾಗಿದೆ. ಅವರು ಭಾರತದ ಪೌರತ್ವ, ಭೂಮಿ, ಮತದಾರರ ಚೀಟಿಯನ್ನ ಹೊಂದಿದ್ರು ಕೂಡ ತಲೆಮಾರುಗಳಿಂದ ಅಲ್ಲಿ ವಾಸಿಸುವಂತ ಇತಿಹಾಸವನ್ನ ಹೊಂದಿದ್ರು ಅವರನ್ನ ಇನ್ನೂ ಬಾಂಗ್ಲಾದೇಶಿಗಳು ಅಂತ ಬಿಂಬಿಸಲಾಗ್ತಾ ಇದೆ. ಅಸ್ಸಾಂ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆಯ ಡೇಟಾ 2016ರಿಂದ ಆಗಸ್ಟ್ 2025ವರೆಗೆ ರಾಜ್ಯದಲ್ಲಿ 15,270 ಕುಟುಂಬಗಳನ್ನ ಹೊರ ಹಾಕಲಾಗಿದೆ ಅಂತ ತೋರಿಸುತ್ತೆ. ವರದಿಯ ಪ್ರಕಾರ ಗುರಿಯಾಗಿಸಿದಂತಹ ಕುಟುಂಬಗಳಲ್ಲಿ ಸುಮಾರು 70% ಜನರು ಬಂಗಾಳಿ ಮುಸ್ಲಿಮರು. ಮುಸ್ಲಿಮರ ವಿರುದ್ಧ ಹೆಚ್ಚುತ್ತಾ ಇರುವಂತಹ ದ್ವೇಷ ಭಾಷಣವನ್ನ ನೋಡಿದ್ರೆ ಅಧಿಕಾರ ಮತ್ತೆ ದ್ವೇಷದ ನಡುವಿನ ಅಂತರ ಬಹುತೇಕ ಕಣ್ಮರೆಯಾಗಿದೆ ಅಂತ ಇಂಡಿಯಾ ಹೇಟ್ ಲ್ಯಾಬ್ ವರದಿ ತೋರಿಸುತ್ತೆ. ವರದಿಯ ಪ್ರಕಾರ 2025ರಲ್ಲಿ ದ್ವೇಷ ಭಾಷಣ ಕಾರ್ಯಕ್ರಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಮುಂಚೂಣಿಯಲ್ಲಿವೆ. ಅವುಗಳ ನಂತರ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್, ರಾಷ್ಟ್ರೀಯ ಬಜರಂಗ ದಳ ಮತ್ತೆ ಇತರ ಸಣ್ಣ ಮತ್ತೆ ದೊಡ್ಡ ಹಿಂದುತ್ವ ಗುಂಪುಗಳಿವೆ. ಬಿಜೆಪಿಯು ಕೂಡ ಈ ಒಂದು ಪಟ್ಟಿಯಲ್ಲಿದೆ. ಒಟ್ಟು 160ಕ್ಕೂ ಹೆಚ್ಚು ಸಂಘಟನೆಗಳು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ನೀಡಿರೋದು ಕಂಡು ಬಂದಿದೆ. 2025ರಲ್ಲಿ ಸರ್ಕಾರದ ಭಾಗವಾಗಿದ್ದಂತಹ ಅಥವಾ ಅಧಿಕಾರಕ್ಕೆ ನೇರವಾಗಿ ಸಂಪರ್ಕ ಹೊಂದಿದಂತಹ ಅನೇಕ ನಾಯಕರನ್ನ ಗುರುತಿಸಲಾಗಿರೋದ್ರ ಬಗ್ಗೆ ಆ ಒಂದು ವರದಿ ಹೇಳುತ್ತೆ. ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ 71 ದ್ವೇಷ ಭಾಷಣಗಳನ್ನ ಮಾಡಿ ಎಲ್ಲರಿಗಿಂತನೂ ಮುಂದಿದ್ದಾರೆ. ಅವ್ರ ನಂತರ ಹಿಂದುತ್ವ ನಾಯಕ ಪ್ರವೀಣ್ ತೊಗಾಡಿಯಾ 46 ಮತ್ತೆ ಸುಪ್ರೀಂ ಕೋರ್ಟ್ ವಕೀಲ ಅಶ್ವಿನಿ ಉಪಾಧ್ಯಾಯ 35 ಮತ್ತೆ ಮಹಾರಾಷ್ಟ್ರ ಸಚಿವ ನಿತೀಶ್ ರಾಣೆ 28 ಭಾಷಣಗಳನ್ನು ಮಾಡಿದ್ದಾರೆ. ಇದಲ್ಲದೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಒಂದು ಪಟ್ಟಿಯಲ್ಲಿದ್ದಾರೆ. ದೇಶದ ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸಚಿವರು ಅಂತಹ ಭಾಷೆಯನ್ನ ಬಳಸಿದಾಗ ದ್ವೇಷದ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಇಲ್ಲ ಅನ್ನೋದು ಸ್ಪಷ್ಟ ಆಗ್ಬಿಡುತ್ತೆ. 88% ದ್ವೇಷ ಭಾಷಣ ಘಟನೆಗಳು ಬಿಜೆಪಿ ಅಥವಾ ಎನ್ಡಿಎ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲೇನೆ ದಾಖಲಾಗಿವೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತೆ ಉತ್ತರಾಖಂಡದಂತಹ ರಾಜ್ಯಗಳಲ್ಲಿ ಅತಿ ಹೆಚ್ಚು ದ್ವೇಷ ಭಾಷಣ ಘಟನೆಗಳು ನಡೆದಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ವಿರೋಧ ಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ಈ ಘಟನೆಗಳಲ್ಲಿ ಇಳಿಕೆ ಕಂಡು ಬಂದಿದೆ. ಇದೆಲ್ಲವೂ ಅಂಕಿಅಂಶಗಳನ್ನು ಮೀರಿ ದ್ವೇಷವನ್ನ ಪದಗಳ ಮೂಲಕ ಪದೇ ಪದೇ ವ್ಯಕ್ತಪಡಿಸುವಂತಹ ಮತ್ತೆ ಕ್ರಮೇಣ ಸಾಮಾನ್ಯಕರಿಸುವಂತಹ ಒಂದು ತಂತ್ರ ಆಗಿದೆ. ಅತ್ಯಂತ ಅಪಾಯಕಾರಿ ವಿಷಯ ಏನು ಅಂತ ಅಂದ್ರೆ ಮುಸ್ಲಿಮರನ್ನ ಒಂದು ಇಡೀ ಸಮುದಾಯವಾಗಿ ದೂಷಿಸಲಾಗ್ತಾ ಇದೆ. ಒಂದೇ ಘಟನೆ, ಒಂದೇ ಅಪರಾಧ ಅಥವಾ ಒಬ್ಬ ವ್ಯಕ್ತಿಯನ್ನ ಇಡೀ ಸಮುದಾಯದ ಮೇಲೆ ದ್ವೇಷ ಕಾರೋದಿಕ್ಕೆ ಅಥವಾ ದೂಷಿಸೋದಿಕ್ಕೆ ಬಳಸಲಾಗತ್ತೆ.
ದ್ವೇಷ ದೈನಂದಿನ ಭಾಷೆಯಲ್ಲಿ ಹರಡ್ತಾ ಇದ್ರೆ ಅದು ಸಾಮಾನ್ಯ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಇಂಡಿಯಾ ಹೇಟ್ ಲ್ಯಾಬ್ ವರದಿ ಭಾರತದಲ್ಲಿನ ಪ್ರತಿಯೊಂದು ಭಾಷಣ ದ್ವೇಷದಿಂದ ತುಂಬಿದೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಪದೇ ಪದೇ ಸಂಘಟಿತವಾಗಿ ಹರಡ್ತಾ ಇರೋದು ದೇಶದ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನಿಕ ಚೌಕಟ್ಟಿಗೆ ಗಮನಾರ್ಹ ಸವಾಲನ್ನು ಒಡ್ಡುತ್ತೆ. ಒಂದು ಸಮುದಾಯವನ್ನ ಅದರ ಗುರುತಿನ ಆಧಾರದ ಮೇಲೆ ಅನುಮಾನದಿಂದ ನೋಡಿದಾಗ, ಪೌರತ್ವವನ್ನೇ ಪ್ರಶ್ನೆ ಮಾಡಿದಾಗ ಅದು ಆ ಸಮುದಾಯದ ವಿಷಯವಾಗಿ ಮಾತ್ರನೇ ಉಳಿಯೋದಿಲ್ಲ. ದ್ವೇಷವನ್ನ ರಾಜಕೀಯದ ದೈನಂದಿನ ತಂತ್ರ ಆಗೋದಕ್ಕೆ ಬಿಡ್ಲಾಗತ್ತಾ ಅಥವಾ ಅದನ್ನ ನಿಗ್ರಹಿಸುವಂತಹ ಯತ್ನವಾಗತ್ತಾ ಅನ್ನೋದಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ದ್ವೇಷವನ್ನ ಸಾಮಾನ್ಯೀಕರಿಸಿದಾಗ ಅದರ ಪರಿಣಾಮಗಳು ಘೋರವಾಗಿರುತ್ತವೆ ಅಂತ ಇತಿಹಾಸ ಪದೇ ಪದೇ ತೋರಿಸಿದೆ ನಮಗೆ. ಜರ್ಮನಿ ಮತ್ತೆ ರುವಾಂಡಾದಲ್ಲಿ ಅದೇ ಆಗಿದೆ. ದ್ವೇಷವನ್ನ ಪ್ರಶ್ನೆ ಮಾಡದೇನೆ ಅದನ್ನ ಬೆಳೆಯೋದಕ್ಕೆ ಬಿಟ್ಟಾಗ ಕಡೆಗೆ ನರಮೇಧನೆ ನಡೆದಿದೆ. ಅಂತಹ ನರಮೇಧಕ್ಕೆ ಎಡೆ ಮಾಡಿಕೊಡುವಂಥ ಅಪಾಯಕಾರಿ ರಾಜಕೀಯ ಎಲ್ಲಿಗೆ ಮುಟ್ಟಬಹುದು ಅನ್ನೋದು ಆತಂಕವನ್ನು ಮೂಡಿಸುತ್ತೆ. ವೀಕ್ಷಕರ, ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.